ಸೊ ಹಾಯ್ ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಸೊ ಇವತ್ತು ನಾನು ನಿಮ್ಗೆ ಹೊಸ ಪರಿಚಯನ ಮಾಡಿಸ್ತೀನಿ. ಹಾಯ್ ಮಾಡು. ಏನ್ ನಿನ್ನ ಹೆಸರು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಅನ್ನು. ಇವಳು ಬಂದು ನಮ್ಮ ಅತ್ತೆ ಮಗಳು. ಅವಳಿದಾಳಲ್ಲ, ಅವ್ರ ಅಣ್ಣ ಇವನು. ನಿಮ್ಮ ಅಪ್ಪನ ಹೆಸರೇನು? ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರೀಲ್ಸ್ ಮಾಡ್ತಾಳೆ ಗೈಸ್ ಇವಳು. ನಿಮ್ಗೆ ಗೊತ್ತಿಲ್ಲ ಯಾವ ತರ ಡ್ಯಾನ್ಸ್ ಅಂದ್ರೆ ಪಿಕ್ಚರ್ ಅಲ್ಲೆಲ್ಲ ಮಾಡಿರ್ತಾರಲ್ಲ ಆ ತರ ಡ್ಯಾನ್ಸ್ ಮಾಡ್ತಾಳೆ. ಬೆಂಗಳೂರನ್ನು ನಿಂತಿಗ ಬೆಂಗು ಭಾಗ್ಯದ ಬೆಳೆಗಾರ ಓಡಿ ಬಂದಂತವರಿಗೆ ನಿನ್ನಂತ ಊರ ನಾನೇನು ಬಲ್ಲೇನು ಗೊತ್ತಿಲ್ಲ ಗೆರೆಗೆ ಗೆರೆಗೆ ತೋರಿಸು ಬಾರೆ ತವರೂರ. ಅಷ್ಟೇನಾ? ಮತ್ತೆ ಇವಳ ಹೆಸರು ಭವ್ಯ ಅಲ್ಲ ಗೈಸ್, ನಾನಿ ಮಗಳು ಮೋನಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾರು ಜಾಸ್ತಿ ಹೊತ್ತಿರ್ಕೋತಾರೋ ಬೈಗೆ ಅವರೇ ವಿಚಾರ. ಗೈಸ್ ಈ ಐಸ್ ಕ್ರೀಮ್ ನ ಹಿಂದಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾನೆ. ಇನ್ನೊಂದೆಲ್ಲೇ ಕರ್ಗೋಯ್ತು. ಸೊ ಗೈಸ್ ನಮ್ದು ಇವಾಗ ರೆಡಿ ಎಲ್ಲ ಆಯ್ತು, ಹೊರಡ್ತಾ ಇದೀವಿ. ಬರ್ತ್ಡೇ ಶಾಪಿಂಗ್ ಒಂದ್ ಸ್ವಲ್ಪ ಐತೆ, ಅದಾದ್ಮೇಲೆ ಮನೆಗೆ ಬಂದು ಒಂದು ಚಾಲೆಂಜ್ ವಿಡಿಯೋ ಮಾಡಿ ರೀಲ್ಸ್ ಮಾಡ್ಬೇಕು. ಬನ್ನಿ ಗೈಸ್ ಏನೇನಾಗುತ್ತೆ ನೋಡೋಣ. ಅದಾದ್ಮೇಲೆ ಸಂಜೆ ಕರ್ಕೊಂಡೋಗಿ ಇವ್ರ ಮನೆಗೆ ಬಿಡ್ಬೇಕು. ಲಿಫ್ಟಿಗೆ ಎಲ್ಲ ತೋರ್ಸು. ಗೈಸ್ ಇವಾಗ ಹೊರಡ್ತಾ ಇದೀವಿ. ಆಯ್ ಮಾಡ್ಬೋಣ. ಎಲ್ಲೋ ಇದೀವಿ ಇಲ್ಲಿ ನೋಡಿಲಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ವಿಶಾಲ್ ಮಾರ್ಟ್ಗೆ ಬಂದಿದೀವಿ. ಸೊ ಅಲ್ಲೊಂದ್ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಚಾಲೆಂಜ್ ಐಟಮ್ಸ್ ಹೇಳಿದ್ನಲ್ಲ ಅದನ್ನ ತಗೋಬೇಕು. ಅದನ್ನ ಒಳಿಕ್ ಹೋದ್ಮೇಲೆ ಸಿಕ್ತೀನಿ ಬರ್ರಿ ಗೈಸ್. ಆಯ್ತು ಬಾಯ್. ಅದ್ ಬೇಡ ಅದು. ನನಗ್ ಬೇಕಾಗಿರೋದು ಜೋಲೋ ಚಿಪ್ಸ್, ಬಟ್ ಜೋಲೋ ಚಿಪ್ಸ್ ಇಲ್ಲಿ ಸಿಗ್ತಾನೆ ಇಲ್ಲ. ಅದಕ್ಕೆ ಇವಾಗ ಒಂದು ಸ್ಪೈಸಿ ಮ್ಯಾಗಿ ತಗೊಂಡು ಹೋಗೋಣ ಅಂತ ಇದ್ದೀನಿ ಗೈಸ್. ಇಲ್ಲಿ ಇದೈತೆ ಬಟ್ ಇದು ಗೊತ್ತಿಲ್ಲ ಗೈಸ್. ಇದು ನನ್ ಕನ್ಫ್ಯೂಸ್ ಆಗ್ತೈತೆ. ಹೊಸದಿ ತಗೊಂಡೋಗಿದೆ ಅಷ್ಟೇ ಗೈಸ್. ಅವಳು ಊಟ ಹಂಗ್ ತಿನ್ಬಿಟ್ರೆ ಮುಗೀತಿ, ಎಲ್ಲ ತಿನ್ನಂಗೇನೆ. ಇದ್ಯಾವ್ದು ಹೊಸ ಪ್ರತಿಭೆ? ಭವ್ಯ ನೀನೇ ತಗೊಂಡೆ ತೋರ್ಸಿ. 2 ಭುವನ ನಿಂದು ಗೈಸ್. ಇದು ನಮ್ದು, ಇದು ಇದು ಇವಂದು. ಒಬ್ಬೊಬ್ರು 2 ಬೇಕು, ಬೇಡ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಲಿ ಗೈಸ್. ಇವಾಗ ಒಂದು ಅಂದ್ರೆ ತಿನ್ನೋ ಐಟಮ್ದು ಶಾಪಿಂಗ್ ಆಗೈತೆ ಸ್ವಲ್ಪ. ಇನ್ನ ಬೇಕಾಗಿರೋದು ಮೈನ್ ಏನು ಅಂದ್ರೆ ಬಟ್ಟೆ, ಆತರ ಆಟ ಸಾಮಾನ್ ತರದ್ದು. ಸೊ ಇವಾಗ ಮಲೇಶ್ವರಂ ಹೋಗ್ಬೇಕು. ಇದು ಬಿಲ್ ಹಾಕಿಸ್ಬಿಟ್ಟು ಬನ್ನಿ ಗೈಸ್. ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ಇನ್ನೇನ್ ಸಮಾಚಾರ? ಏನು ಅಲ್ಲೆಲ್ಲ ತಿರ್ಗಾಡಿದ್ದು ಆಡಿತ್ತು ಇಷ್ಟ ಆಯ್ತು. ನನ್ನ ಕ್ಲಾಸ್ ಫಸ್ಟ್ ಅಲ್ಲಿ ಮದ್ವೆ ಮಾಡಿ ಕಳ್ಸಿರ್ತೀಯಾ? ಯಾರಿಗೆ? ನಿನ್ ಜೊತೆ ಮಾಡಿ ನಿಮ್ ಮನೆ ಕಳಿಸ್ತೀನಿ. ನಿಮ್ಮನೆ ದೊಡ್ಡ ಮನೆ ತಾನೇ, ಅದಕ್ಕೆ ನೀನೇ ಇಲ್ಲಿಗೆ ಬಂದ್ಬಿಡಿ. ನಿಮ್ಗೆ 10ನೇ ಕ್ಲಾಸ್ ಆಗಾದ್ಮೇಲೆ 10ನೇ ಕ್ಲಾಸ್ ಮುಗಿದ ತಕ್ಷಣ ನಿನ್ ಜೊತೆ ಮದ್ವೆ ನಿನ್ಗೆ. 10ನೇ ಕ್ಲಾಸ್ ಬರೋಷ್ಟಲ್ಲಿ ಮದ್ವೆ ಮಾಡಿರ್ತೀರ. ಇನ್ನೆಷ್ಟನೇ ಕ್ಲಾಸ್ ಕೈತಿ ನೀನು? ಇನ್ನೆಷ್ಟನೇ ಕ್ಲಾಸ್ ಕೈತಿ? ನಾನು 10ನೇ ಕ್ಲಾಸ್ ಬಂದ್ರೆ ನನ್ ಡಿಗರಿ ಇರ್ತೀನ. ಡಿಗರಿ ಅಲ್ಲ ನಾನು ಇವಾಗ ಐತಲ್ಲ ಡಿಗರಿ ಬರ್ತಾನಲ್ಲ, ಆಮೇಲೆ ಕೆಲ್ಸಕ್ಕೆ ಹೋಯ್ತಾನಲ್ಲ, ಆ ಕೆಲ್ಸಕ್ಕೆ ಹೋಯ್ತಾನಲ್ಲ, ಮತ್ತೆ ಹಂಗೆ ರೀಲ್ಸ್ ಮಾಡ್ತಾರೆ. ಕೆಲ್ಸಕ್ಕೆ ಹೋಗ್ಕೊಂಡು ನಿನ್ ಜೊತೆ ರೀಲ್ಸ್ ಮಾಡ್ತಾನ. ಅವಾಗ ಇಬ್ರು ಸೇರಿ ರೀಲ್ಸ್ ಮಾಡೋದು. ಹೆಂಗಪ್ಪ ಬರೀ ಇಂತದೆಯ. ಗೈಸ್ ಇವಾಗ ಒಂದ್ ಕಡೆ ಬಂದಿದೀವಿ. ಇಲ್ಲಿ ಅವ್ರು ಹೋಗ್ತವ್ರೆ. ಮಲೇಶ್ವರಂ ಬಂದಿದ್ದೀವಿ. ಹುಡುಗ ಇದ್ದಾನೆ, ಇವಾಗ ಶಾಪಿಂಗ್. ಯಾಕಂದ್ರೆ ಇವನ್ ಬರ್ತಡೆ ಇವಾಗ. ಏನೇನ್ ತಗೋಬೇಕಂತ ಇದೆಯಾ? ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಗೈಸ್ ಇವಾಗ ಸೀಸನ್ ತಗೋತಾ ಇದೀವಿ.
ತಿಂತೀಯ ನೀನು ಬೇಡವಾ ನಿಂಗೆ? 2 ಪೀಸ್ ಮಾಡಿ ನಮ್ಗೆ ಜೋಳ ಬೇಕು, ಜೋಳ ಜೋಳ ಬೇಕು. ನಿನಗೆ ಅವ್ನ್ಗೆ 2 ಕೊಡು, ನೀನ್ 2 ತಗೋ. ನಮ್ದು. ಸೊ ಗೈಸ್ ಇವಾಗ ಅಲ್ಲಿ ಫಸ್ಟ್ ಟೀ ಶರ್ಟ್ ನೋಡ್ದ. ಟೀ ಶರ್ಟ್ ಏನ್ ಗೈಸ್ ನಾರ್ಮಲ್ ಎಲ್ಲ ಯಾವಾಗ್ಲೂ ಹಾಕ್ತಾರೆ ಅನ್ಬಿಟ್ಟು ಇವಾಗ ಶರ್ಟ್ ನೋಡಕ್ ಬಂದು ಬರ್ತಡೆಗೆ ಅಂತ. ಬಟ್ ಶರ್ಟ್ ಒಂದ್ ಸೈಜ್ ಆಗ್ಲಿಲ್ಲ, ಅದಕ್ಕೆ ಇವಾಗ ಸೀದಾ ಪ್ಯಾಂಟ್ ನೋಡಕ್ ಬಂದಿದೀವಿ. ನೋಡಿ ಇದು ನೋಡಿ. ಓಕೆನಾ ಇದು? ಓಕೆನಾ? ಇಷ್ಟನೇ ಏನೋ? ನೋಡು ನಿಂಗೆ ಯಾವ್ದು ಇಷ್ಟ ಬೇಕು. ಇಲ್ಲ ಇದೇನೆ 10 ಹೇಳ್ತೀಯ? ಟೀ ಶರ್ಟ್ ತಗೊಳ್ಳೋಣ ಅಂತ ಇದೀವಿ. ಈ ಮೂರಲ್ಲಿ ಯಾವ್ದು ಬೇಕು ಹೇಳು? ಆಯ್ತಾ? ಇದೇನಾ? ಪ್ಯಾಂಟ್ ಓಕೆನಾ? ಪ್ಯಾಂಟ್ ಓಕೆನಾ? ಓಕೆ ಎಲ್ಲ ಇಟ್ಟು ಕತ್ತಿತ್ತು ನೀನು. ಓಕೆನಾ ನಿನಗೆ? ಓಕೆ. ಆದ್ರೆ ಆಗುತ್ತಾ ಅಂತ? ಟೈಟು ಕಲರ್ ಎಲ್ಲ ಇಷ್ಟ ಆಯ್ತಾ? ಗೈಸ್ ಇವಾಗ ಅವನಿಗೆ ಒಂದ್ ಶರ್ಟ್ ಒಂದ್ ಪ್ಯಾಂಟ್ ತಗೊಂಡಾಯ್ತು. ಜಾಲಿನಾ ಏನು? ಜಾಲಿ ಖುಷಿನೇ ಏನು? ಜಾಲಿ ಹಾ ಖುಷಿ. ಹೌದಾ? ಗೈಸ್ ಅವ್ನಿಗೊಂದ್ ಶರ್ಟ್ ಒಂದ್ ಪ್ಯಾಂಟ್ ತಗೊಂಡಾಯ್ತು. ಇವಾಗ ಬಿಲ್ ಹಾಕ್ಸನ ಬರ್ರಿ ಗೈಸ್. ಸೊ ಗೈಸ್ ಇವಾಗ ಅವಳು ಇವನಿಗೆ ಆಯ್ತು, ಭುವನಂಗ್ ಆಯ್ತು, ಬಬ್ಬಿಂಗ್ ತಗೊಳಕ್ ಬಂದಿದೀವಿ. ಅವಳಿಗೆ ತಗೊಳಕ ಐಡಿಯಾ ಇರ್ಲಿಲ್ಲ, ಅಂದ್ರೆ ಅವಳು ಬೇಜಾರ್ ಮಾಡ್ಕೊಂಡು ಅದಕ್ಕೆ ಇವಾಗ ಇಲ್ಲೊಂದು ಚಿಕ್ಕ ಆಯ್ತು ಎಲ್ಲಿ ಬೇಡ ಇರು. ಓಕೆನಾ? ಇಲ್ಲಿ ತೋರಿಸಿ, ಇಲ್ಲಿ ಯಾವ್ದು ತಗೊಂಡೆ? ಓಕೆನಾ? ಇಷ್ಟ ಆಯ್ತಾ? ಸರಿ ಆಯ್ತು, ಅಲ್ಲಿ ಕೊಡು. ಗೈಸ್ ಇವಾಗ ಇವಳ್ದಾಯ್ತು, ಇವನ್ದಾಯ್ತು, ಅಷ್ಟೇ ಆಗೈತಿ. ಇವಾಗ ಬನ್ನಿ ಬೇರೆ ಕಡೆ ಎಲ್ಲಾರ ಹೋಗ್ಬೇಕು, ಅದನ್ನ ಗೈಸ್ ಇದು ಬೇಲ್ಪುರಿ ತಗೋತಾ ಇದೀವಿ. ಹಾಕಿದ್ದಾರೆ ಅವರು. ಇಲ್ಲಿ ಏಳ್ದ ಫುಲ್ ಜಾಲಿ ಎಲ್ಲ ಬಟ್ಟೆ. ಏಳ್ದು ಜಾಲಿ ಅಲ್ಲಿ ಆಪ್ ಹಾಕೋದು. ಗೈಸ್ ಇವಾಗ ಆಟೋದಲ್ಲಿ ಬಂದು ಕುತ್ಕೊಂಡು, ಯಾಕಂದ್ರೆ ಅವ್ರು ನಮ್ಮಮ್ಮ ಏನೇನೋ ತಗೊಳಕ್ ಹೋಯ್ತು ತಿರ್ಗ. ಸೊ ಅಲ್ಲೆಲ್ಲ ನಿಂತ್ಕೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಾನು ವಿಡಿಯೋ ಮಾಡ್ತೀನಿ ಕುತ್ಕೊಂಡು ಅಂತ ಬಂದೆ. ಇಲ್ಲಿ ಇವಳು, ಅಲ್ಲಿ ಅವನು. ನೋಡಿ ಹೆಂಗ್ ಮಾಡ್ಬಿಟ್ಟಿದ್ರಿ. ನೋಡಿ ಹೆಂಗ್ ಮಾಡ್ಬಿಟ್ಟಿದ್ರಿ. ಚೆನ್ನಾಗೈತಾ ಗೈಸ್? ಇಷ್ಟು 30 ರೂಪಾಯಿ ಗೈಸ್ ಇಲ್ಲಿ. ಅದೇ ಬೇಜಾರಾಯ್ತು. ಇನ್ನ ಒಂದ್ 3-4 ವಿಡಿಯೋ ಐತೆ, ಚಾಲೆಂಜ್ ವಿಡಿಯೋ ಎಲ್ಲ. ಸೊ ಇವತ್ತು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಬನ್ನಿ ನೋಡೋಣ ಏನೇನ್ ಆಗುತ್ತೆ ಅಂತ. ಮತ್ತೆ ವಿಡಿಯೋ ಇಷ್ಟ ಆದವ್ರು ಒಂದು ಲೈಕ್ ಮಾಡ್ರಿ, ಏನಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ನೀನು. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಇವನ್ ಇವಾಗ ಒಪ್ಕೊಂಡವನೆ, ಒಪ್ಪಿಸಿದೀನಿ. ಅರ್ಧ ಬರುತ್ತಂತೆ. ಯಾವ್ದು ಸಾಂಗು ಅಂತ ಕೇಳ್ರಿ ನೀವೇ. ಹಾಡು ಹಾಡು ಭುವನ್. ಯಾವ್ದು? ಅದೇ ಯಾವ್ದು? Don't baby baby ಚಿನ್ನಮ್ಮ. ಯಾವ್ದು? Don't baby baby ಚಿನ್ನಮ್ಮ. ಹಾಡು ತಡಿ ತಡಿ. ಹಾಡು, ನಾಟಕ ಬೇಡ. Don't carry baby ಚಿನ್ನಮ್ಮ. ಆಯಪ್ಪ ತಡಿ ಅದ ದೇಶರಮ್ಮ. Don't carry baby ಚಿನ್ನಮ್ಮ. ಈ ದಡಾದರೆ ಕಪರ್ತಾಳೆ ಯಾರಮ್ಮ. ಅಷ್ಟೇ. ಹಾ ಇಷ್ಟೇನಾ? ಇಷ್ಟೇ. ನೀನಾಡು ಹಾಡು ನೀನು. ಶುರೇ ನಿನ್ನ ಆಟದಲ್ಲವ್ರು ಯಾರ್ಯಾರು, ಗುರುವೇ ನಿನ್ನ ಆಟದಲ್ಲವ್ರು ಯಾರ್ಯಾರು, ಶಿವ ಇತಲ ಕರಿ ಮಾಡ ಮಾಮ ಬರೀ ನಾಟಕಿ ಆಗುತ್ತೈತಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮೇಲೆ ಇಟ್ಟಿನಲ್ಲಿ ಜೀವ ಬರೀ ಆಗುತ್ತೈತಿ. ಗಡ 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 ಅಡಿಗಿಸಿ ಹೊಡಿ ನಿನ್ನ ನಡ ಸರಿ ಮರ ಒಳಗೆ ಮರ ಒಳಗೆ ಮರ ಒಳಗೆ. ಅಷ್ಟೇ ಗೈಸ್, ಅಷ್ಟೇ ಅಂತೆ ಗೈಸ್. ಇವಾಗ ಇದನ್ನ ತಿಂತಾ ಇದೀವಿ. ಇವನು ಇಲ್ಲಿ ತಿಂತಾನೆ. ನಮ್ಮಮ್ಮ ಎಲ್ಲೂ ಹೇಳಿದ್ಲಿ ಇಲ್ಲಿ ಮಾಡಿ ಆಯ್ತು. ಬ್ಲಾಸ್ಟ್ ಆಗ್ಬಿಟ್ಟೈತಲ್ಲ. ಸರಿ ಗೈಸ್, ಆಯ್ತು, ತಿನ್ಮೇಲೆ ಸಿಗೋಣ, ಬೈ. ಸೊ ಹಾಯ್ ಗೈಸ್ ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದವ್ರು ಒಂದು ಲೈಕ್ ಮಾಡಿ, ತುಂಬಾ ಇಷ್ಟ ಆದವ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೆ ಏನಾರು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಬ್ಲಾಗು ನೀವು ತುಂಬಾ ಎಂಜಾಯ್ ಮಾಡಿದೀರ ಅನ್ಕೊಂಡಿದೀನಿ. ಯಾಕಂದ್ರೆ ಅವರು ಚಿಕ್ಕ ಹುಡುಗರದು ಮಾತು ಅದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಎಲ್ಲ ಇರ್ತಾರೆ ಅಂತ ವಿಡಿಯೋದಲ್ಲಿ. ಸೊ ಅವ್ರು ಯಾವ ತರ ಆಗ್ತಿದ್ರು ಅಂದ್ರೆ ವಿಡಿಯೋ ಆನ್ ಮಾಡಿದ ತಕ್ಷಣ ತುಂಬಾ ಸೈಲೆಂಟ್ ಆಗ್ಬಿಡ್ತಿದ್ರು. ಇನ್ಮೇಲೆ ಚಾಲೆಂಜ್ ವಿಡಿಯೋಸ್ ಎಲ್ಲ ಐತೆ, ಇನ್ನ ಮ್ಯಾಗಿ ಚಾಲೆಂಜ್ ಎಲ್ಲ ಐತೆ ಅವ್ರ ಜೊತೆ. ಸೊ ಮರಿದಲ್ಲೇ ನೋಡ್ತಾ ಇರ್ರಿ. ಇವಾಗ ಟೈಮ್ ಎಷ್ಟು ಅಂದ್ರೆ ನಾನು ಎಡಿಟ್ ಮಾಡ್ತಿದ್ದೆ, ಬ್ಲಾಗ್ ಅಲ್ಲೇ
ಅಲ್ಲೇ ಎಂಡ್ ಮಾಡಿದೆ. ಬಟ್ ಅದು ಆಟೋದಲ್ಲಿ ಶೇಕ್ ಆಗಿ ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಎಡಿಟ್ ಮಾಡ್ತಿದ್ದೆ, ಅವಾಗ ಎಂಡ್ ಮಾಡ್ತಾ ಇದ್ದೀನಿ. ಗೈಸ್ ನೋಡ್ರಿ, ಇಲ್ಲಿ 12:52 ಟೈಮು ಫುಲ್ಲು ಕತ್ಲೆ ಗೈಸ್. ನೋಡ್ರಿ, ನಿಮ್ಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವ್ಲಾಗು ಮರಿದಲ್ಲೇ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಬೈ ಗೈಸ್. ನೋಡ್ರಿ ಅವ್ನ ಸ್ಟೈಲ್, ಮಂಚದ ಮೇಲೆ ಮನೆ ಇಕ್ಕೊಳ್ಳೋ ಅಂದ್ರು ಬಿದ್ದೋಯ್ತೀನಿ ಅಂತ ಇಲ್ಲಿ ಮಲಗಿದ್ದಾನೆ.